शहर बेंगलुरु में आज घमासान बारिश की वजह से एक बहुत ही खौफनाक और दर्दनाक हादसा पेश आया है। तकरीबन शिवाजी नगर के बोरिंग हॉस्पिटल का कंपाउंड गिर गया है, जिसकी वजह से वहाँ जो फुटपाथ व्यापारी थे उन लोगों में तकरीबन 7 लोगों की मौत वाक़ई हो गई है, जिसमें से 3 केरला के हैं और तकरीबन 17 लोग इसमें घायल हो चुके हैं। तमाम लोगों को इलाज के लिए घायल लोगों को भर्ती किया गया है और जिन लोगों के इंतकाल हुआ है, जिसमें से 3 अफराद जो है वो केरला से ताल्लुक़ रखते हैं। लगातार इसमें वज़ीर आला सिद्धरामैया यहाँ पहुंचकर जायजा लिया और उन्होंने तकरीबन मरने वाले फी शख्स को 5 लाख रुपए देने का मुआवजा देने का ऐलान किया है। साथ ही यहाँ नायब वज़ीर आला DK शिव कुमार भी पहुंचे थे और वज़ीर ज़मीर अहमद खान भी यहाँ आए और पूरी तरह से जायजा लेने के बाद उन्होंने भी अफसोस का इजहार करते हुए उन्होंने कहा कि आने वाले यानी कल वो अपनी जानिब से इन लोगों को मुआवजा देने का ऐलान करेंगे। ಅದೇ ಗೋಡೆ ಬಿದ್ದು ಬೋರಿಂಗ್ ಹಾಸ್ಪಿಟಲ್ ತವ 8 ಜನ ಸತ್ತಿದ್ದಂತ ಮಾಹಿತಿ ಬಂದಾಗಿದೆ. ನಾನು ಬೋರಿಂಗ್ ಹಾಸ್ಪಿಟಲ್ ಬಂದಿದ್ದೆ, ನೋಡಿದೆ. ಅದರಲ್ಲಿ ಲೋಕಲ್ ಆಗಿತ್ತು. 3 ಜನ ಪಾಪ ಕೇರಳದಿಂದ ಟೂರಿಸ್ಟ್ ಆಗಿ ಬಂದಿದ್ರು. ಟೂರಿಸ್ಟ್ ಅಂತ ಈ ರಸೂಲ್ ಮಾರ್ಕೆಟ್ ಅಂತ ನೋಡೋಕ್ಕಂತ ಬಂದಿದ್ದಪ್ಪ. ಆ ಘಟನೆಯಲ್ಲಿ ಅವರು 3 ಜನ ಅವರು ಸತ್ತಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಬಂದು 5 ಲಕ್ಷ ಪರಿಹಾರನ ಘೋಷಣೆ ಮಾಡ್ತಾರೆ. ನಾನು ಆದಷ್ಟು ನನ್ನ ಕಡೆಯಿಂದ ನನ್ನ ವೈಯಕ್ತಿಕ ನಾಳೆ ಒಂದು ಸಹಾಯ ಮಾಡಬೇಕಂತ ಇದ್ದೀನಿ. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಸಹಾಯ ಮಾಡಬೇಕಂತ ಈಗ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ 5 ಲಕ್ಷ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನನ್ನ ಕಡೆಯಿಂದ ಪಾಪ ಎಲ್ಲ ಬಡವರೇ ಹೋಗಿಲ್ಲ, ಎಲ್ಲ ಪಾಪ ಇಂಜುರಿ ಆಗಿದೆ, 1 ಜನ ಇಂಜುರಿ ಆಗಿದ್ದಾರೆ. ಅದ್ರಲ್ಲಿ ಯಾರು ಡೇಂಜರ್ ಇಲ್ಲ, ಔಟ್ ಆಫ್ ಡೇಂಜರ್, ಎಲ್ಲ ಔಟ್ ಆಫ್ ಡೇಂಜರ್. ಈಗೇನು ಲೋಕಲ್ ಅವರು 5 ಜನ ಸಭೆಯಲ್ಲಿ ಲೋಕಲ್ಲಿ ಯಾರನ್ನ ಇಲ್ಲ, ಇಂಡಿಯನ್ಸ್ ಯಾರು ಕೇರಳದಲ್ಲಿ ಪಾಪ ಹೋಗಿದವರು ಅವರು ಸರ್. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾಳೆ ಏನೋ ಒಂದು ಸಹಾಯ ಮಾಡ್ತೀನಿ. ನನ್ನ ಕಡೆಯಿಂದ ಮಾಡಬೇಕು. ಪರಿಹಾರ ಸರ್ಕಾರ ವತಿಯಿಂದ ಕೊಟ್ಟಿದ್ದಾರೆ 5 ಲಕ್ಷ. ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ನಾನು ಒಬ್ಬ ಬಡವರು ಇದ್ದಿದ್ದ ಕಾರಣಕ್ಕೆ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡಬೇಕಂತ ಇದ್ದೀನಿ.